ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ, ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಸೌಂದರ್ಯ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿದ್ದ ಸದ್ಯ ಎಲ್ರ ಮುಂದೆ ಹೇಳ್ತಾರೆ ಅಂತ ಧೈರ್ಯವಾಗಿ ಹೇಳಿದ್ರು. ಆದ್ರೆ ಆ ಸತ್ಯ ಹೇಳೋಕ್ ಮುಂಚೆನೆ ಅವ್ರು ಹೊರಟೋದ್ರು. ಅದೆಲ್ಲ ಎಲ್ರಿಗೂ ಹೇಗ್ ತಿಳಿಸೋದು ಮಾವ? ನಿಮ್ಗಾದ್ರೂ ಸೌಂದರ್ಯ ಅವ್ರು ಏನ್ ಮಾಡಿದ್ದಾರೆ ಅಂತ ಗೊತ್ತು. ಆದ್ರೆ ಹಸ್ಬೆಂಡು ಅವ್ರನ್ನ ದೇವ್ರು ತಾಯಿ ಎಲ್ಲ ಅನ್ಕೊಂಡಿದ್ದಾರೆ. ಅಂಥವ್ರು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಹೇಳೋದಕ್ಕಾದ್ರೂ ಸಾಕ್ಷಿ ಬೇಕಲ್ವಾ ಮಾವ? ಧರ್ಮಾಧಿಕಾರಿಯವರು ಸಾಯಕ್ ಮುಂಚೆ ಸೌಂದರ್ಯ ಅವ್ರ ಹೆಸರು ತಗೋತಿದ್ರು ಅಂತ ಅವ್ರ ಹೆಂಡತಿ ಎಲ್ಲ ಕಡೆ ಹೇಳ್ಕೊಂಡ್ ಬರ್ತಿದ್ದಾರೆ. ಅಂದ್ರೆ ಅವ್ರ ಸಾವಲು ಸೌಂದರ್ಯ ಅವ್ರ ಕೈವಾಡ ಇದೆಯಾ? ಇದೆಲ್ಲ ಹಸ್ಬೆಂಡ್ಗೆ ಹೇಳಿದ್ರೆ ಸೌಂದರ್ಯ ಅವರಿಂದ ಅವ್ರ ಜೀವಕ್ಕೂ ಅಪಾಯ ಆಗ್ಬೋದಾ? ಮಾವ, ಇದ್ರ ಬಗ್ಗೆ ನಾನು ಸೌಂದರ್ಯ ಅವ್ರ ಹತ್ರನ ಮಾತಾಡ್ಲ ಬೇಡವಾ ಮಾವ? ಸರಿ, ನೀವು ಬೇಡ ಅಂದಿದ್ದನ್ನ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಮಾವ, ಏನಾದ್ರೂ ಬೇಕಾ? ಬರೆಯಕ್ಕೆ ಏನಾದ್ರೂ ಬೇಕಾ? ನಿಮ್ಗೆ ಬರೆಯಕ್ಕಾಗೋ ಅಷ್ಟು ಶಕ್ತಿ ಬಂದಿದೆ ಅಂದ್ರೆ ಅದಕ್ಕಿಂತ ಖುಷಿ ವಿಷಯ ಏನಿದೆ? ಇರಿ, ಪೆನ್ನು ಪೇಪರ್ ತಗೊಂಡ್ ಬರ್ತೀನಿ. ಮೊದಲು ಎದ್ದು ಕೂತ್ಕೊಳ್ಳಿ. ತಗೊಳ್ಳಿ ಮಾವ, ಇಟ್ಕೊಳ್ಳಿ, ಹುಷಾರು. ನೀವ್ ಯಾರ ಬಗ್ಗೆ ಬರೆಯಕ್ ಮುಂದಾಗಿದ್ರಿ ಅಂತ ನಂಗೆ ಅರ್ಥ ಆಯ್ತು ಮಾವ. ಸೌಂದರ್ಯ ಅವ್ರ ಬಗ್ಗೆ ತಾನೆ. ಸೌಂದರ್ಯ ಅವರಿಂದ ಈ ಮನೆಗೆ ಅಪಾಯ ಇದೆ ಅಂತ ಮುಂಚೆನೂ ಹೇಳಿದ್ರಿ. ಅದನ್ನೇ ಹೇಳಕ್ ಹೊರಟಿದ್ದೀರಾ? ಯೋಚನೆ ಮಾಡ್ಬೇಡಿ ಮಾವ, ಇದಕ್ಕೆಲ್ಲ ಆದಷ್ಟು ಬೇಗ ಒಂದು ಅಂತ್ಯ ಹಾಡ್ತೀನಿ. ತಪ್ಪು ಮಾಡಿದ್ರು ನನ್ ಒಳ್ಳೆಯವಳು ಅಂತ ಮುಖವಾಡ ಹಾಕೊಂಡು ರಾಜ ರೋಷವಾಗಿ ರಾಣಿ ತರ ಮೆರಿತಿರೋ ಸೌಂದರ್ಯ ಅವರ ಅಹಂಕಾರನ ನಾನು ಇಳಿಸ್ತೀನಿ. ನಾನೇ ಈ ಮನೆ ಮಹಾರಾಣಿ ಅನ್ನೋ ಭ್ರಮೆನ ಕಳ್ಸಾಕ್ತೀನಿ. ಇಷ್ಟ ಇಲ್ಲದೆ ಕಷ್ಟದಲ್ಲಿ ಮದುವೆ ಆದ್ವಿ. ಆದ್ರೆ ಈಗ ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗ್ದಿರಷ್ಟು ಹತ್ರ ಆಗಿದ್ದೀವಿ.